ಫ್ಯಾಕ್ಟ್ರಿ ಕಟ್ಟಕ್ಕೇನು ಒಳ್ಳೆ ಜಾಗನೇ, ಆದ್ರೆ ಮರಗಳಿವೆ ಅಲ್ಲ. ಮರಗಳನ್ನೆಲ್ಲ ಕಟ್ ಮಾಡಿಸಿದ್ರೆ ಆಯ್ತು ಬಿಡಿ ಸರ್. ಆಯ್ತು, ಹಾಗೆ ಮಾಡಿ. ಮರಗಳನ್ನೆಲ್ಲ ಕಟ್ ಮಾಡಿಸಿ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಶುರು ಮಾಡಿ. ಹಣ ಎಷ್ಟಾದ್ರೂ ಪರವಾಗಿಲ್ಲ. ಸರಿ ಸರ್, ಹಾಗೆ ಮಾಡೋಣ. ತಂದಾನೆ ತಾನೆ ನಾನೇ ನಾನೇ ತಾನಾನೆ ತನ್ನಿನಲ್ಲಿ ನಾನೇ. ಇದು ಹೀಗೆ ಮಾನವ ನಗರೀಕರಣಕ್ಕಾಗಿ ಕಾಡುಗಳನ್ನು ನಾಶ ಮಾಡುತ್ತಾ ಹೋದಂತೆ ಉಸಿರಿಗೆ ಉಸಿರಾಗಿರುವ ಪ್ರಾಣವಾಯುವನ್ನೇ ಪಣವಿಡಬೇಕಾಗುತ್ತದೆ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ, ಹಸಿರೇ ಉಸಿರು, ಮನೆಗೊಂದು ಮರ ಊರಿಗೊಂದು ವನ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ತಿನ್ನೋ ಬಾಯಿಗೆ ದುಡಿಯೋ ಕೈಗಳು ಅವರವರದ್ದೇ ಇರಬೇಕು. ಅನುಭವಿಸೋ ಸುಖಕ್ಕೆಲ್ಲ ತಮ್ಮದೇ ಬೆವರಿನ ಬೆಲೆ ಇರಬೇಕು. ಜಗತ್ತಿನ ಎಲ್ಲ ಶ್ರಮಜೀವಿಗಳಿಗೂ ಹ್ಯಾಟ್ಸ್ ಆಫ್. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಚಿತೆಗೂ ಬರುವೆ ಮರ ದೈವ ಕಣೋ. ಬೇಕು ಬೇಕು ಒಳ್ಳೆ ಶ್ರೀಗಂಧ ಮರವೇ ಬೇಕು, ಆನೆದಂತಾನು ಬೇಕೇ ಬೇಕು. ಬೇಕು ಬೇಕು ಗಣಿ ಕೊರೆಯುತ್ತ ಬಗೆಯಬೇಕು, ITBT ಹೈಟೆಕ್ ಬೇಕು.
ಮರವನ್ನು ಕಡಿದುರುಳಿಸಿದ ನಂತರ, ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ, ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯಾದ ನಂತರ ಮನುಷ್ಯ ನಿನಗೆ ಅರ್ಥವಾಗುತ್ತದೆ ಹಣವನ್ನು ತಿನ್ನಲಿಕ್ಕಾಗದು ಎಂದು 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 ಕೇಳದೆ ಎಲ್ಲ ತಡಿವೆ ನನ್ನ ಭೂಮಿ ತಿನ್ನೋ ಹುಳವೆ, ಹುಸಿ ಹುಸಿಯಾಗಿ ಹೋಗುತ್ತಿರುವೆ ಇದು ಶಾಪ ಕಣೋ. ಭೂಮಿ ಬಳ್ಳಿಯ ಗೆಳೆಯ ಉಸಿರಾಡಿ ತಿಳಿಯೋ ವಿಧಿಯ, ಜೊತೆ ಬಾಳಿ ಬದುಕುವ ವಿಷಯ ತಿಳಿಯೋ ಸಮಯ. ಜನಪದದ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಹಲೋ, ಪರಿಸರ ಉಳಿಸಿ 2ನೇ ತರಗತಿ ಮಕ್ಕಳು ಧನ್ಯವಾದ. ಹೇಳಮ್ಮ ಹೇಳಮ್ಮ. ವೃಕ್ಷ ರಕ್ಷತೆ ರಕ್ಷಿತಃ.